ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಇನ್ಸ್ಟಂಟಾಗಿ ವಿತೌಟ್ ಆಯಿಲ್ ಸಾಯಂಕಾಲ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಮತ್ತು ಇದನ್ನು ಬಾಯ್ಲ್ಡ್ ಮಾಡೋ ಹಾಗೂ ಇಲ್ಲ, ಆಯಿಲ್ ಹಾಕೋ ಹಾಗಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ಕಡಲೆಪುರಿ ತಗೊಳ್ಳಿ. ಅದಕ್ಕೆ ಒಂದು 2 ಈರುಳ್ಳಿನ ಕಟ್ ಮಾಡಿ, ಒಂದು ಅರ್ಧ ಸೌತೆಕಾಯಿ, 1 ಟೊಮೆಟೊ, 1 ಕ್ಯಾರೆಟು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ನಂತರ ಅದಕ್ಕೆ ಘಾಟೆ, ನಂತರ ಮಿಕ್ಸ್ಚರ್. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಲಿ ಕಡಲೆಪುರಿ ಹಾಕಿಕೊಂಡಿದ್ವಲ್ವ, ಅದನ್ನು ಇಟ್ಕೊಳ್ಳೋಣ. ಅದಕ್ಕೆ ಇವಾಗ ಈರುಳ್ಳಿನ ಸೇರಿಸೋಣ. ನೋಡಿ ಈ ಥರ. ಇದನ್ನೇನು ಬಾಯ್ಲ್ಡ್ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಫಸ್ಟಿಗೆ ಇದನ್ನು ಕಲಸೋಣ. ಈರುಳ್ಳಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಲಿಸ್ಬಿಡೋಣ. ನೋಡಿ ಈ ಥರ ಆಗುತ್ತೆ ಕಲಿಸಿದ್ಮೇಲೆ. ಈ ಥರ ಕಲಸಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನಂತರ ಕ್ಯಾರೆಟ್ನ ಹೀಗೆ ತುರಿದ್ಬಿಟ್ಟೆ ಹಾಕಬೇಕು, ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗಲ್ಲ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಈ ಥರ ಮಿಕ್ಸ್ ಮಾಡಿ, ಹಸಿರು ಮೆಣಸಿನ್ಕಾಯಿ ಅವೆಲ್ಲನೂ ಹಾಕಿ ಇವಾಗ ಇದಕ್ಕೆ ಮಿಕ್ಸ್ಚರ್ ಸೇರಿಸಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಂತರ ಘಾಟೆ ಹಾಕಿ ಮತ್ತು ಇದನ್ನು ಕೈಯಿಂದ ಮಿಕ್ಸ್ ಮಾಡಿ. ಸ್ಪೂನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ಈ ಥರ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪನ್ನು ಹಾಕಿ. ಮತ್ತು ಒಂದು ಸೀಕ್ರೆಟ್ ರೆಸಿಪಿ ಅಂದರೆ, ಬೇಳೆ ಸಾಂಬಾರಿದ್ದರೆ ಒಂದು 2 ಸ್ಪೂನಷ್ಟು ಇದಕ್ಕೆ ಬೇಳೆ ಸಾಂಬಾರನ್ನ ಆ್ಯಡ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ. ಬೇಳೆ ಸಾಂಬಾರು ಹಾಕಿದ್ಮೇಲೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಕಡಲೆ ಬೀಜನ ಎಣ್ಣೆಯಲ್ಲಿ ಕರಿದ್ಬಿಟ್ಟು ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಕೆಂಪಾಗೋವರೆಗೂ ಈ ಥರ ಕರಿದ್ಬಿಟ್ಟು ಅದಕ್ಕೆ ಇವಾಗ ಕಡಲೆ ಬೀಜನ ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ನೋಡಿ ಈ ಥರ ಮಿಕ್ಸ್ ಮಾಡಿ. ನೋಡಿ ಇನ್ಸ್ಟಂಟಾಗಿ ಬೇಲ್ಪುರಿ ರೆಡಿ. ಹೋಮ್ ಮೇಡ್ ಬೇಲ್ಪುರಿ ವಿತೌಟ್ ಆಯಿಲ್. ಟೇಸ್ಟ್ ಮಾಡಿ.